ನಮಸ್ತೆ ಸಮಸ್ತ ಕನ್ನಡ ನಾಡಿನ ವಕೀಲರಿಗೆ. ಸೊ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂತಂದ್ರೆ ಜಸ್ಟ್ ಬೇಸಿಕ್ಸನ್ನು ನೋಡ್ಕೊಳ್ತಾ ಬಂದ್ವಿ. ಲಾಸ್ಟ್ ಏನು 3-4 ವಿಡಿಯೋ ನೋಡಿದ್ರಲ್ವಾ ನೀವು? ಈ ಜಸ್ಟ್ 3-4 ವಿಡಿಯೋದಲ್ಲಿ ಏನಿತ್ತು ಗೊತ್ತಾ, ಯಾವುದೇ ಆ್ಯಕ್ಟ್ ಬಗ್ಗೆ ನಾವು ಕಲೀಲಿಲ್ಲ. ಪರ್ಟಿಕ್ಯುಲರ್ ಇದೇ ಆ್ಯಕ್ಟು ಅದೇ ಆ್ಯಕ್ಟು ಅಂತ ಕಲೀಲಿಲ್ಲ. ಈ ಲೇಬರ್ ಲಾ ಯಾಕೆ ಬಂತು, ಎಲ್ಲಿಂದ ಬಂತು, ಹೇಗೆ ಹುಟ್ಕೊಳ್ತು, ಈ ಲೇಬರ್ ಲಾ ಮೂಲ ಏನು, ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿ ನಡೀತಾ ಇದೆ, ಡೆವಲಪ್ಮೆಂಟ್ ಏನು, ಯೂನಿಯನ್ ಅಂತಂದ್ರೆ ಏನು, ಯೂನಿಯನಿಸಮ್ ಅಂತಂದ್ರೆ ಏನಕ್ಕೆ ಬೇಕಿತ್ತಿತ್ತು, ಈ ಲೇಬರ್ ಲಾ ಅನ್ನುವಂಥ ಕಾನ್ಸೆಪ್ಟ್ ನಮಗೆ ಬೇಕಿತ್ತಾ ಅನ್ನುವಂಥ ಬೇಸಿಕ್ ವಿಷಯಗಳನ್ನೇ ನಾವು ಮೇಲ್ಗಡೆ ವೀಡಿಯೋಸ್ಗಳು ನೀವು ಪಾರ್ಟ್ 1, 2, 3, 4 ಏನು ನೋಡ್ಕೊಂಡು ಬಂದರೆ ಅಲ್ಲಿ ಕಲ್ತಿದ್ದೀರಾ ಅಷ್ಟೇ. ಓಕೆ, ಲೆಟ್ ಸ್ಟಾರ್ಟ್. ಈಗ ಏನು ಸ್ಟಾರ್ಟ್ ಮಾಡೋಣ ಅಂತಂದರೆ, ಈಗ ಆ್ಯಕ್ಚುಲ್ ಆಗಿ ಸಿಲೆಬಸ್ ವೈಸು ಆ್ಯಕ್ಚುಲ್ ಆಗಿ ಕಾನೂನುಗಳನ್ನ ಓದ್ತಾ ಹೋಗೋಣ. ಈಗ ಓದುವಂಥ ಕಾನೂನುಗಳು ನಮ್ಮ ಇಂಡಿಯಾದಲ್ಲಿ ರನ್ನಿಂಗ್ ಇರುವಂಥ ಕಾನೂನುಗಳನ್ನ ನಾವು ಓದ್ತಾ ಹೋಗ್ತೀವಿ. ಅದರಲ್ಲಿ ನಾನು ಆಲ್ರೆಡಿ ಸಿಲೆಬಸ್ಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ್ಯಾವ ಯೂನಿಟು ಎಲ್ಲೆಲ್ಲಿ ಯಾವ್ದಾವ್ದು ಆ್ಯಕ್ಟ್ ಬರುತ್ತೆ ಅಂತ. ನಿಮ್ಮ ಫಸ್ಟ್ ಯೂನಿಟಲ್ಲಿ ಮೇಜರ್ ಆಗಿ ಕಂಪ್ಲೀಟಾಗಿ ಕವರ್ ಮಾಡುವಂಥ ಆ್ಯಕ್ಟ್ ಯಾವುದು ಅಂತಂತಂದರೆ ಇಂಡಿಯನ್ ಟ್ರೇಡ್ ಯೂನಿಯನ್ ಆ್ಯಕ್ಟ್. ಓಕೆ, ಇಂಡಿಯನ್ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಇಸ್ವಿ ಹೇಳ್ತೇನೆ ನೋಡಿ, 1926. ಓಕೆನಾ, ಭಾರತೀಯ ವ್ಯಾಪಾರ ಯೂನಿಯನ್ ಆ್ಯಕ್ಟ್ ಅಂತ ಇದೆ. ಸೊ ಇದನ್ನ ನಾನೀಗ ಏನು ಮಾಡ್ತೀನಿ ಅಂತಂದರೆ ನಿಮಗೆ ಇಲ್ಲಿ ತೋರಿಸ್ತೇನೆ. ಬೇರೆ ಆ್ಯಕ್ಟನ್ನೇ ತೋರಿಸ್ತೇನೆ ನಾನು. ಯಾಕೆ ಬೇರೆ ಆ್ಯಕ್ಟನ್ನೇ ತೋರಿಸ್ತೇನೆ ಅಂತಂತಂದರೆ, ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ಸೆಮಿಸ್ಟರ್ ಎಲ್ಲ ನಾವೆಲ್ಲ ಡಿಸ್ಕಸ್ ಮಾಡಿದ ಹಾಗೆ, ಸೊ ನಾವು ನೆಕ್ಸ್ಟ್ ಟೈಮ್ ಓದಬೇಕಾದ್ರೆ ಕಂಪ್ಲೀಟಾಗಿ ಬೇರೆ ಆ್ಯಕ್ಟ್ ಸಮೇತ ಓದೋಣ, ಏನು ಹೇಳುತ್ತೆ ಕಾನೂನು ಅನ್ನೋವಂಥದ್ದನ್ನು ಓದೋಣ ಅಂತ ಹೇಳಿದ್ದೆ. ಸೊ ಇದ್ರ ವ್ಯಾಲ್ಯೂ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಬೇರೆ ಆ್ಯಕ್ಟಿಂದು, ಯಾವಾಗ ನೀವೆಲ್ಲ ವಕೀಲರು ಆಗ್ತಿಲ್ಲ ಸೊ ಅವಾಗಿನ ಸ್ಟಾರ್ಟಾಗಿ ಗೊತ್ತಾಗುತ್ತೆ. ಅವಾಗೆಲ್ಲ ಬುಕ್ಸು ಯಾವುದು, ಆ ಬುಕ್ಸ್ ಈ ಬುಕ್ಸ್ ಏನು ಕೂಡ ಯೂಸ್ ಆಗಲ್ಲ. ಸೊ ಕಂಪ್ಲೀಟಾಗಿ ಬೇರೆ ಆ್ಯಕ್ಟ್ ಮೇಲೆ ನೀವು ರಿಲೇ ಆಗಬೇಕಾಗುತ್ತೆ. ಸೊ ಒನ್ಸ್ ಈಗ ನೋಡಿ ನಾನು ಇಲ್ಲಿ ಓಪನ್ ಮಾಡಿದ್ದೇನೆ. ಸೊ ಇದು ಅಫಿಷಿಯಲ್ ವೆಬ್ಸೈಟಿಂದ, ಗೌರ್ಮೆಂಟ್ ವೆಬ್ಸೈಟಿಂದ ಡೌನ್ಲೋಡೆಡ್ ಮಾಡಿರುವಂಥ ಬೇರೆ ಆ್ಯಕ್ಟು ದ ಟ್ರೇಡ್ ಯೂನಿಯನ್ಸ್ ಆ್ಯಕ್ಟ್ ಅಂತ ಇದೆ. ಓಕೆನಾ, ದ ಟ್ರೇಡ್ ಯೂನಿಯನ್ಸ್ ಆ್ಯಕ್ಟ್ 1926. ಇದು ನಮ್ಮ ಕಂಪ್ಲೀಟ್ ಲೇಬರ್ ಲಾ 1 ಯೂನಿಟ್ 1 ಕವರ್ ಮಾಡುತ್ತೆ. ನಾವು ಇದ್ರ ಬಗ್ಗೆನೇ ಸ್ಟಡಿ ಮಾಡೋದು ಯೂನಿಟ್ 1. ಇದೇನು ಕಾಣ್ತಾ ಇದೆ ಇದ್ರ ಬಗ್ಗೆನೇ ಸ್ಟಡಿ ಮಾಡೋದು ಕಂಪ್ಲೀಟ್ ಆಗಿ ಯೂನಿಟ್ 1 ಏನು ಸಿಲೆಬಸ್ ಇದೆ ಅದು. ಸೊ ಓಕೆ, ಹಾಗಾದರೆ ಇಲ್ಲಿರುವಂಥ ಕಾನೂನು ಏನು ತೋರಿಸ್ತಾ ಇದೆ, ಈ ಕಾನೂನಿನ ಸೆಕ್ಷನ್ಗಳನ್ನು ಹಾಗೆ ಮೇಲ್ಮೇಲೆ ನೋಡೋಣ. ಟೋಟಲ್ ಇದರಲ್ಲಿ ಎಷ್ಟಿದೆ ಅಂತಂತಂದರೆ, ಟೋಟಲ್ ಆಗಿ ಇದರಲ್ಲಿ 5 ಚಾಪ್ಟರ್ಗಳಿದೆ. ಅರ್ಥ ಆಗ್ತಿದೆಯಲ್ಲ, 5 ಚಾಪ್ಟರ್ಗಳಿದೆ. 5 ಚಾಪ್ಟ್ರಲ್ಲಿ ಮೊದಲನೇದು ಪ್ರಿಲಿಮಿನರಿ ಚಾಪ್ಟರ್ ಇದೆ, ಎರಡನೇದು ರಿಜಿಸ್ಟ್ರೇಷನ್ ಹೇಗಾಗುತ್ತೆ ಅನ್ನುವಂಥ ಚಾಪ್ಟರ್ ಇದೆ, ಮೂರನೇದು ಬಂದುಬಿಟ್ಟು ರೈಟ್ಸ್ ಆ್ಯಂಡ್ ಲಿಯಾಬಿಲಿಟೀಸ್ ಆಫ್ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಬಗ್ಗೆ ಇದೆ ಮೂರನೇದು. ಓಕೆ, ನಾಲ್ಕನೇದು ಬಂದುಬಿಟ್ಟು ರೆಗ್ಯುಲೇಷನ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ, ಪೆನಾಲ್ಟೀಸ್ಗಳು ಮತ್ತು ಪ್ರೊಸೀಜರ್ಗಳು ಬಂದುಬಿಟ್ಟು ಅದಿದೆ. ಟೋಟಲ್ ಆಗಿ ಟ್ರೇಡ್ ಯೂನಿಯನ್ ಆ್ಯಕ್ಟಲ್ಲಿ ಎಷ್ಟು ಸೆಕ್ಷನ್ ಇದೆ ಅಂತಂದರೆ, ಟೋಟಲ್ ಆಗಿ ಟ್ರೇಡ್ ಯೂನಿಯನ್ ಆ್ಯಕ್ಟಲ್ಲಿ 33 ಸೆಕ್ಷನ್ಗಳಿದೆ. 33 ಸೆಕ್ಷನ್ಗಳು, 5 ಚಾಪ್ಟರ್ಗಳು ಇರುವಂಥ ಬೇರೆ ಆ್ಯಕ್ಟ್ ಇದು. ಅಂದರೆ 33 ಸೆಕ್ಷನನ್ನು ಕೂಡ ಜ್ಞಾಪಕ ಇಡಬೇಕಾ ಸರ್? ಇಲ್ಲ, ಅಷ್ಟೊಂದು ಅವಶ್ಯಕತೆ ಇಲ್ಲ. 33 ಸೆಕ್ಷನ್ ಕೂಡ ಜ್ಞಾಪಕ ಇಡುವಂಥ ಅವಶ್ಯಕತೆ ಇಲ್ಲ. ಇದರಲ್ಲಿ ಮೇಜರಾಗಿ ಇಂಪಾರ್ಟೆಂಟ್ ಸೆಕ್ಷನ್ ಜ್ಞಾಪಕ ಇಡಬೇಕು. ನಾನು ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಅಂತಂತಂದರೆ, ಇಲ್ಲಿ ವ್ಯೂ ಏನಕ್ಕೆ ನಾನು ಮಾಡಿಸ್ತಾ ಇದ್ದೀನಿ ಅಂತಂತಂದರೆ, ಆ್ಯಕ್ಚುಲ್ ಆಗಿ ಬೇರೆ ಆ್ಯಕ್ಟಿಂದ ಓದಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಮ ನಾಲೆಜು ಕೂಡ ಬೆಳೆಯುತ್ತೆ, ಕಂಟೆಂಟು ಕೂಡ ಬೆಳೆಯುತ್ತೆ, ವ್ಯಾಲಿಡ್ ಆನ್ಸರ್ ಕೂಡ ಇರುತ್ತೆ. ಫಸ್ಟ್ನೇದು ಪ್ರಿಲಿಮಿನರಿ, ಯಾವಾಗಲೂ ಕೂಡ ಶಾರ್ಟ್ ಟೈಟಲು ಡೆಫಿನೇಷನ್ಸ್ ಇರುತ್ತೆ. ಈ ಸೆಕ್ಷನ್ 2 ಇದೆಯಲ್ವಾ, ಈ ಸೆಕ್ಷನ್ 2 ಕ್ಲಾಸಲ್ಲಿ ಡಿಫ್ರೆಂಟ್ ಡೆಫಿನೇಷನ್ಸ್ಗಳನ್ನು ನಾವು ನೋಡ್ತೀವಿ. ಟ್ರೇಡ್ ಅಂದರೆ ಏನು, ಟ್ರೇಡ್ ಡಿಸ್ಪ್ಯೂಟ್ ಅಂದರೆ ಏನು, ಯೂನಿಯನ್ ಅಂದರೆ ಏನು, ಈ ರೀತಿಯಾದಂಥ ಡೆಫಿನೇಷನ್ಗಳು ಎಲ್ಲಿ ಬರುತ್ತೆ ಅಂತಂದರೆ ಈ ಜಾಗದಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಕ್ವಶನ್ ಕೇಳ್ತಾರೆ, ರಿಜಿಸ್ಟ್ರೇಷನ್ ಬಗ್ಗೆ ಬರೀರಿ ಅಂತ. ಒಂದು ಟ್ರೇಡ್ ಯೂನಿಯನ್ ಏನಾದರೂ ರಿಜಿಸ್ಟರ್ ಆಗಬೇಕಂದ್ರೆ ಹೇಗೆ ರಿಜಿಸ್ಟರ್ ಆಗಬೇಕು ಅಂತ. ಓಕೆ, ಬೇಸಿಕಲಿ ಟ್ರೇಡ್ ಯೂನಿಯನ್ ಅಂದರೆ ಏನು ಅದನ್ನು ಫಸ್ಟ್ ಕ್ಲಾರಿಫೈ ಮಾಡ್ಕೊಳ್ಳೋಣ. ಬೇಸಿಕಲಿ ಏನು ಗೊತ್ತಾ, ಸಿಂಪಲ್ ಆಗಿ ಟ್ರೇಡ್ ಯೂನಿಯನ್ ಅಂತಂತಂದರೆ, ಒಂದು ಫ್ಯಾಕ್ಟ್ರಿ ಇದೆ ನನ್ನ ಹತ್ರ. ಅಸ್ಯೂಮ್ ನಾವು ಇಡೀ ಯೂನಿಟನ್ನು ಮಾಡ್ತಾ ಇರೋದೇ ಈ ಬೇಸ್ ಮೇಲೆ. ಓಕೆ, ಒಂದು ಫ್ಯಾಕ್ಟ್ರಿ ಇದೆ. ಈ ಫ್ಯಾಕ್ಟ್ರಿಯಲ್ಲಿ ಏನಾಗ್ತಾ ಇದೆ ಅಂದರೆ ನಂಬರ್ ಆಫ್ ವರ್ಕರ್ಸ್ಗಳು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ, ಒಬ್ಬೊಬ್ರು ಮೆಂಬರ್ಶಿಪ್ನ ತೊಗೊಂಡು ಒಂದು ಸಂಘನ ಕಟ್ಕೊತಾರೆ. ನಂಬರ್ ಆಫ್ ಲೇಬರ್ಸ್ಗಳೆಲ್ಲ ಸೇರಿ ಒಂದು ಸಂಘನ ಕಟ್ಕೊತಾರೆ. ಈ ಕಟ್ಕೊಂಡಿರುವಂಥ ಸಂಘದಿಂದ ತಮಗೆ ಬೇಕಾಗಿರುವಂಥ ಬೇಡಿಕೆಗಳನ್ನು ಓನರ್ ಹತ್ರ ಇಡ್ತಾರೆ. ಈ ಓನರ್ ಹತ್ರ ಏನು ಇಡ್ತಾರಲ್ವಾ, ಈ ಬೇಡಿಕೆಗಳೇನಿದೆ, ಈ ಸಮಸ್ಯೆಗಳೇನಿದೆ, ಇದನ್ನ ಡಿಸ್ಪ್ಯೂಟ್ ಅಂತೀವಿ, ಟ್ರೇಡ್ ಡಿಸ್ಪ್ಯೂಟ್ ಅಂತೀವಿ. ಈ ಏನು ಒಂದು ಸಂಘ ಕಟ್ಕೊಂಡಿರ್ತಾರಲ್ಲ, ಆ ಸಂಘನ ಟ್ರೇಡ್ ಯೂನಿಯನ್ ಅಂತ ಕರಿತೀವಿ. ಈ ಪ್ರೋಸೆಸ್ ಎಲ್ಲ ನಡೆಯುತ್ತಲ್ಲ, ಇದನ್ನ ಯೂನಿಯನಿಸಮ್ ಅಂತ ಕರಿತೀವಿ. ಐ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಓಕೆ, ಸಿಂಪಲ್ ಆಗಿ ಟ್ರೇಡ್ ಯೂನಿಯನ್ ಏನು ಅಂತಂತಂದರೆ, ಒಂದು ಅಲ್ಲಲ್ಲೇ ಇರುವಂಥ ಲೇಬರ್ಸ್ಗಳೆಲ್ಲ ಸಂಘ ಕಟ್ಕೊಳ್ಳುವಂಥದ್ದು. ಈಗ ಸಂಘ ಕಟ್ಕೊಳ್ತೀನಿ ಅಂತಂತಂದರೆ, ಈಗ ಒಂದು ಸಂಸ್ಥೆ ನಾನು ಸಂಘ ಕಟ್ಕೊಳ್ತೀನಿ, ಒಂದು ಫ್ಯಾಕ್ಟ್ರಿ ಇದೆ, ನಾನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಯೂನಿಯನ್ ಲೀಡರ್ ಆಗ್ತೀನಿ, ಸಂಘ ಕಟ್ಕೊಳ್ತೀನಿ ಅಂತಂತಂದರೆ, ಸೊ ಬೇಸಿಕಲಿ ಅವಕ್ಕೊಂದು ರಿಜಿಸ್ಟ್ರೇಷನ್ ಪ್ರೊಸೀಜರ್ ಅಂತ ಇರುತ್ತೆ, ಆ್ಯಕ್ಟ್ ಇರುತ್ತೆ. ಆ ಆ್ಯಕ್ಟೇ ಯೂನಿಯನ್ ಆ್ಯಕ್ಟ್. ಏನು ಟ್ರೇಡ್ ಯೂನಿಯನ್ ಆ್ಯಕ್ಟ್ ಅಂತ ಏನಿದೆಯಲ್ವಾ, ಇದೇ ಆ್ಯಕ್ಟ್ ಅದು. ಈ 1926 ಆ್ಯಕ್ಟ್ ಅಂಡರಲ್ಲಿ ರಿಜಿಸ್ಟ್ರೇಷನ್ ಆಫ್ ಟ್ರೇಡ್ ಯೂನಿಯನ್ಸ್ ಅಂತ ಒಂದು ಚಾಪ್ಟರ್ ಇದೆ. ಆ ಚಾಪ್ಟ್ರಲ್ಲಿ ನೀವೇನಾದ್ರು ರಿಜಿಸ್ಟರ್ ಮಾಡ್ಕೋಬೇಕು ಅಂತಂದರೆ ಈ 9 ಪಾಯಿಂಟ್ಗಳನ್ನು ಫುಲ್ಫಿಲ್ ಮಾಡಬೇಕು. ಯಾವುದು? ಅಪಾಯಿಂಟ್ಮೆಂಟ್ ಆಫ್ ರಿಜಿಸ್ಟರ್, ಅಲ್ಲಿಗೆ ಅಪಾಯಿಂಟ್ಮೆಂಟ್ ತೊಗೋಬೇಕು.
ಯಾವ ಮೋಡಲ್ ತೊಗೊಳ್ತಾ ಇದ್ದೀವಿ, ಅಪ್ಲಿಕೇಶನ್ ಹಾಕಬೇಕು, ಅದಾದಮೇಲೆ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನೆಲ್ಲ ಬರೀಬೇಕು. ಅದಾದಮೇಲೆ ಏನಾದರೂ ಗಿಲ್ಟ್ರೇಷನ್ ಇತ್ತು ಅಂತಂದರೆ ಕರೆಯುವಂಥ ಪವರ್ ಅವ್ರಿಗೆ ಮುಂದ್ಗಡೆ ಇರುತ್ತೆ. ಎಲ್ಲ ಕ್ರಾಸ್ ಚೆಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಒಂದ್ಸಲ ರಿಜಿಸ್ಟ್ರೇಷನ್ ಆದಮೇಲೆ ಸರ್ಟಿಫಿಕೇಟ್ ಕೊಡ್ತಾರೆ. ಇದೆಲ್ಲ ಪ್ರೋಸೆಸ್ ಆಯಿತು ಅಂತಂತಂದರೆ ನೀವು ಮಾಡುವಂಥ ಫ್ಯಾಕ್ಟ್ರಿಯಲ್ಲಿ ನಿಮ್ಮ ಒಂದು ಯೂನಿಯನ್ ರಿಜಿಸ್ಟ್ರೇಷನ್ ಆಗುತ್ತೆ. ಆವಾಗ ನಿಮಗೆ ಲೀಗಲ್ ಎಂಟಿಟಿ ಸಿಗುತ್ತೆ, ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಏನಾದರೂ ಇವರು ಫ್ಯಾಕ್ಟ್ರಿಯವರು ನಿಮ್ಮ ಓನರ್ಸ್ಗಳು ಅಥವಾ ಏನಾದರೂ ರೆಸ್ಪಾನ್ಸ್ ಮಾಡ್ತಿಲ್ಲ ನೀವು ಮಾಡ್ತಿರೋ ಕೆಲಸದಲ್ಲಿ ಅಂತಂದರೆ, ಇನ್ ಕೇಸ್ ನಿಮ್ದೇನಾದರೂ ಈ ಥರ ಈ 3, 4, 5, 6, 7, 8 ಸೆಕ್ಷನ್ ಅಂಡರಲ್ಲಿ ನೀವೆಲ್ಲಾದರೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರೆ ನೀವು ಕ್ವಶನ್ನ ರೈಸ್ ಮಾಡಬಹುದು ಕೋರ್ಟ್ನಲ್ಲಿ. ಆವಾಗ ನಿಮಗೆ ಎಲ್ಲ ಹಕ್ಕುಗಳು ಅಧಿಕಾರಗಳನ್ನು ಕೊಡ್ತಾರೆ. ಆಮೇಲೆ ಮಾಡಿದ್ದೇನೋ ರಿಜಿಸ್ಟ್ರೇಷನ್ ಆಯಿತು, ಈ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅಂದರೆ ಸೆಕ್ಷನ್ 10 ಹೋಗಿ ಮಾಡಬೇಕು. ಸಮಸ್ಯೆ ಇದ್ದರೆ ಅಪೀಲ್ ಹಾಕ್ತೀರಾ, ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇಲ್ಲ, ರಿಜಿಸ್ಟರ್ ಸರಿಯಾಗಿ ಮಾತು ಕೇಳ್ತಿಲ್ಲ ಅಂದರೆ ಸೆಕ್ಷನ್ 11 ಹೋಗಬೇಕು. ರಿಜಿಸ್ಟರ್ಡ್ ಆಫೀಸ್ ಬಗ್ಗೆ ಸೆಕ್ಷನ್ 12 ಕೊಟ್ಟಿದ್ದಾರೆ. ಇನ್ಕಾರ್ಪೊರೇಷನ್ ಆಫ್ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್, 2 ಟ್ರೇಡ್ ಯೂನಿಯನ್ನ ಏನಾದರೂ ನೀವು ಕ್ಲಬ್ ಮಾಡ್ತೀರಾ ಅಂತಂದರೆ, ಓಕೆ 2 ಟ್ರೇಡ್ ಯೂನಿಯನ್ನ ಏನಾದರೂ ಕ್ಲಬ್ ಮಾಡ್ತೀರಾ ಅಂತಂದರೆ ಸೆಕ್ಷನ್ 13 ಹೋಗ್ತೀರಾ. ಸೆಕ್ಷನ್ 14 ಏನಿದೆ, ಸರ್ಟೇನ್ ಆ್ಯಕ್ಟ್ಸ್, ಕೆಲವೊಂದು ಆ್ಯಕ್ಟ್ಗಳೇನಿದೆ ಈ ರಿಜಿಸ್ಟ್ರೇಷನಿಗೆ ಅಪ್ಲೈ ಆಗೋದಿಲ್ಲ ಅಂತ ಇದೆ. ನಾನು ಇದನ್ನು ಯಾಕೆ ಎಷ್ಟು ಇಂಪಾರ್ಟೆಂಟ್ ಆಗಿ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತೇನು ನಡೀತಾ ಇದೆ ಈ ಪಾರ್ಟು, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಇದನ್ನು ಒಂದ್ಸಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಬೇರೆ ಆ್ಯಕ್ಟಲ್ಲಿ ನಾನು ಎಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ, ಇದೇ ಸೆಕ್ಷನ್ಸ್ಗಳನ್ನ ಇನ್ನೂ ಕಂಟಿನ್ಯೂಸ್ ಆಗಿ ಮುಂದೆ ಬರುವಂತಹ 7 ರಿಂದ 8 ವಿಡಿಯೋಗಳಲ್ಲಿ ಕಂಟಿನ್ಯೂಸ್ ಆಗಿ ಇದೇ ಟಾಪಿಕ್ಸ್ಗಳನ್ನ ಇನ್ನು ಎನ್ಲಾರ್ಜ್ ಮಾಡ್ತಾ ಹೇಳ್ತಾ ಹೋಗ್ತೀವಿ ಅಷ್ಟೇ. ಇಲ್ಲೇನು ಕಾಣ್ತಾ ಇದೆ ಇದನ್ನೇ ಸಿಲೆಬಸ್ ಕಾಪಿಯಲ್ಲಿ ನಿಮಗೆ ಎನ್ಲಾರ್ಜ್ ಮಾಡಿದಾನಷ್ಟೇ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಅದಾದಮೇಲೆ ಫಂಡ್ಸ್ ಬಗ್ಗೆ ಸ್ಟಾರ್ಟ್ ಆಗುತ್ತೆ. ಫಂಡ್ಸಲ್ಲಿ 2 ಥರ ಫಂಡ್ ಬರುತ್ತೆ, ಒಂದು ಜನರಲ್ ಫಂಡ್ ಬರುತ್ತೆ, ಒಂದು ಪೊಲಿಟಿಕಲ್ ಫಂಡ್ ಬರುತ್ತೆ. ಜನರಲ್ ಫಂಡು ಸೆಕ್ಷನ್ 15 ಹೇಳ್ತಾರೆ, ಪೊಲಿಟಿಕಲ್ ಫಂಡು ಸೆಕ್ಷನ್ 16 ಹೇಳ್ತಾರೆ. ಇದನ್ನು ಕೂಡ ನಾವು ಲೆಂತಿ ಕ್ಲಾಸ್ ತೊಗೊಂಡು ಮಾಡ್ತೀವಿ, ರಿಜಿಸ್ಟ್ರೇಷನ್ ಕೂಡ ಮಾಡ್ತೀವಿ, ಕ್ಯಾನ್ಸಲೇಷನ್ ಮಾಡ್ತೀವಿ, ಅಡ್ವಾಂಟೇಜಸ್ ಮಾಡ್ತೀವಿ, ಏನು ಟ್ರೇಡ್ ಯೂನಿಯನ್ ಬೇಕು ಅಂತ, ಇದೆಲ್ಲ ಮುಂದಿನ ಕ್ಲಾಸಸ್ಗಳನ್ನು ನಾವು ಕವರ್ ಮಾಡಿದ್ದೀವಿ. ಓಕೆ, ಅದಾದಮೇಲೆ ಕ್ರಿಮಿನಲ್ ಕಾನ್ಸ್ಪಿರಸಿ ಏನಾದರೂ ನಡೀತು ಅಂದರೆ ಟ್ರೇಡ್ ಡಿಸ್ಪ್ಯೂಟಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅಂತ. ಸೊ ಇದಾದಮೇಲೆ ನಂಬರ್ ಆಫ್ ದ ಇದೆಲ್ಲ ಇದೆ, ಯಾವುದು ಸೆಕ್ಷನ್ಸ್ಗಳೆಲ್ಲ ಇದೆ. ಇದರಲ್ಲಿ ಒಂದು ಅಮಾಗ್ಲೇಷನ್ ಆಫ್ ದ ಟ್ರೇಡ್ ಯೂನಿಯನ್ ಅಂತ ನಿಮ್ಮ ಸಿಲೆಬಸ್ ಕಾಪಿಗಿದೆ. ಅಂತಂದರೆ 2 ಯೂನಿಯನ್ಗಳನ್ನು ಸೇರಿಸುವಂತಹದ್ದು, ಅಮಾಗ್ಲೇಷನ್ ಮಾಡುವಂಥದ್ದು ಅಂತ, ಆಯಿತಾ. ಸೊ ಇದಾದಮೇಲೆ 24 ಆ ರೀತಿ ಇದ್ದರೆ 25 ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಇದೆ, 26 ಕೂಡ ಇದೆ, 27, 28 ಸೆಕ್ಷನ್ಸ್ ಇದೆ. ಆಮೇಲೆ 29, 30 ಸೆಕ್ಷನ್ಸ್ಗಳು ರೆಗ್ಯುಲೇಷನ್ಸ್ಗಳೇನು, ಪವರ್ ರೆಗ್ಯುಲೇಷನ್ಸ್ಗಳಂತ ಏನಂತ ಹೇಳುತ್ತೆ. ಆಮೇಲೆ ಇನ್ ಕೇಸ್ ಏನಾದರೂ ಇವನ್ನ ಫಾಲೋ ಮಾಡಲಿಲ್ಲ ಅಂತಂತಂದರೆ, ಇವನ್ನ ಫಾಲೋ ಮಾಡದೆ ಏನಾದರೂ ಮಾಡಿದರೆ ಯಾವ ರೀತಿಯಾಗಿ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಚಾಪ್ಟರ್ 5 ಹೇಳಿದ್ದಾರೆ. ಸೊ ಇಲ್ಲಿ ಏನು ನಾನು ಮೇಲ್ಮೇಲೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟೆ ಒಂದು ವರ್ಡ್ ವ್ಯೂನ, ಇದೇ ರೀತಿಯಾದಂಥ ಎಕ್ಸ್ಪ್ಲನೇಷನ್ಗಳು ಬೇರೆ ಆ್ಯಕ್ಟಲ್ಲಿದೆ. ಇದು ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಗೂಗಲಲ್ಲಿ ಅವೈಲಬಿಲಿಟಿ ಇದೆ. ಓಕೆ, ಇಫ್ ಇನ್ ಕೇಸ್ ಏನಾದರೂ ಸಿಗ್ತಾ ಇಲ್ಲ ಅಂತಂದರೆ ಒಂದು ಟೆಕ್ಸ್ಟ್ ಮಾಡಿ, ನಾನೇ ಈ ಬೇರೆ ಆ್ಯಕ್ಟನ್ನು ಕಂಪ್ಲೀಟಾಗಿ ನಿಮಗೆ ಗ್ರೂಪಲ್ಲಿ ಕಳಿಸ್ಕೊಡ್ತೇನೆ. ಸೊ ಇಲ್ಲೇನು ಬೇರೆ ಆ್ಯಕ್ಟ್ ನೀವು ನೋಡ್ತಾ ಇದ್ದೀರಾ, ಇದ್ರದ್ದೇ ಎಕ್ಸ್ಪ್ಲನೇಷನ್ ಕಂಪ್ಲೀಟಾಗಿ ಯೂನಿಟ್ 1 ರಿಲೇ ಆಗಿರೋದು. ನಾನು ಕೂಡ ಯೂನಿಟ್ 1 ಇದ್ರದ್ದೇ ಬೇಸ್ ಮೇಲೆ ಮಾಡ್ತಾ ಇರೋವಂಥದ್ದು. ಮತ್ತು ಯಾಕೆ ಹೇಳಿದರೆ ಸರ್ ಇದು ಅಂತಂತಂದರೆ, ನಿಮಗೆ ಸಿಲೆಬಸ್ ಕಾಪಿಯಲ್ಲಿ ಒಂದು ಪಾಯಿಂಟ್ ಇತ್ತು, ಯಾವ ಪಾಯಿಂಟು ಮಿಸ್ಔಟ್ ಆಗಬಾರ್ದು ಅನ್ನೋ ನಮ್ಮ ಉದ್ದೇಶ ಇರೋದ್ರಿಂದ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಒಂದು ಪಾಯಿಂಟ್ ಇತ್ತು. ಪಾಯಿಂಟ್ ಏನಿತ್ತು ಅಂತಂತಂದರೆ ಬರ್ಡ್ ವ್ಯೂ ಅಂತ ಇದೆ ಅದರಲ್ಲಿ. ಓಕೆನಾ, ಅಂತಂದರೆ ಒಂದು ಪಕ್ಷಿ ನೋಟ ನೋಡ್ಕೊಂಡು ಬರಬೇಕಿತ್ತು ನಾವು. ಯಾವುದ್ರ ಬಗ್ಗೆ, ಆ್ಯಕ್ಟಿನ ಬಗ್ಗೆ. ಯಾವ ಆ್ಯಕ್ಟಿನ ಬಗ್ಗೆ? ಇಂಡಿಯನ್ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಏನಿದೆ ಅಲ್ವಾ, ಇಂಡಿಯನ್ ಯೂನಿಯನ್ ಟ್ರೇಡ್ ಆ್ಯಕ್ಟ್ ಏನಿದೆ 1926 ಆ ಆ್ಯಕ್ಟಿನ ಒಂದು ಪಕ್ಷಿ ನೋಟ ನಾವು ನೋಡಿ ಬರಬೇಕಿತ್ತು. ಅದಕ್ಕೋಸ್ಕರ ನಾವು ಪಕ್ಷಿ ನೋಟ ನೋಡ್ಕೊಂಡ್ಬಂದ್ವಿ. ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋದಲ್ಲಿ ನಾನು ಏನು ಸೆಕ್ಷನ್ಸನ್ನು 1 ರಿಂದ 33 ತನಕ ಮೇಲ್ಮೇಲೆ ಹೇಳ್ಕೊಂಡು ಬಂದೆ, ಜಸ್ಟ್ ಅವನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಈ ಯೂನಿಟು ನಿಮಗೆ ಕಂಪ್ಲೀಟಾಗಿ ಕೈಗೆ ಸಿಕ್ಬಿಡುತ್ತೆ. ಓಕೆ, ವೆಲ್, ಈಗೇನು ಅಂತಂತಂದರೆ ಎಕ್ಸ್ಪ್ಲೈನ್ ದ ಕ್ವಶನ್ಸ್ಗಳೇನಿದೆ, ಇದು ನಿಮ್ಮ ಸಿಲೆಬಸ್ ಕಾಪಿನ ಕ್ವಶನ್ಸ್ಗಳೇನೇನು ಕೇಳ್ಬೋದು. ರಿಜಿಸ್ಟ್ರೇಷನ್ ಬಗ್ಗೆ ನೀವು ಬರೀರಿ ಅಂತ ಕೇಳ್ಬೋದು. ಟ್ರೇಡ್ ಯೂನಿಯನ್ ಅಂದ್ರೇನು, ಅದರ ಆಬ್ಜೆಕ್ಟಿವ್ ಉದ್ದೇಶಗಳೇನು ಅಂತ ಕೇಳ್ಬೋದು. ಯಾಕೆ ಈ ಟ್ರೇಡ್ ಯೂನಿಯನ್ನ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಏನು ಅಡ್ವಾಂಟೇಜ್, ಏನು ಉಪಯೋಗ ಇದೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರಿಂದ ಅಂತ ಕೇಳ್ಬೋದು. ಕ್ಯಾನ್ಸಲ್ ಹೇಗೆ ಮಾಡ್ಕೊಳ್ತೀರಾ, ಸೆಕ್ಷನ್ ನಾನು ಹೇಳಿದ್ನಲ್ವಾ, ಇದು ಕ್ಯಾನ್ಸಲ್ ಮಾಡ್ಕೊಳ್ಳೋದು ಸೆಕ್ಷನ್ 10, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋವಂಥದ್ದು ಸೆಕ್ಷನ್ 3 ಇಂದ ಸೆಕ್ಷನ್ 9 ತನಕ. ಈ ರೀತಿಯಾದಂಥ ಎಕ್ಸ್ಪ್ಲನೇಷನ್ ಕೊಡಬೇಕು. ಟ್ರೇಡ್ ಯೂನಿಯನ್ ಡೆಫಿನೇಷನ್ನು ಪ್ರಿಲಿಮಿನರಿಯಲ್ಲಿ ಸೆಕ್ಷನ್ 2ದಲ್ಲಿ ಸಿಗುತ್ತೆ. ಆಬ್ಜೆಕ್ಟಿವ್ ಜನರಲ್ ಆಗಿ ಈ ಕಡೆಯಿಂದ ಬರೀತೀರಾ. ಪೊಲಿಟಿಕಲ್ ಫಂಡ್ಗಳಿದೆಯಲ್ಲ, ಈ ಫಂಡ್ಗಳ ಬಗ್ಗೆನೂ ಹೇಳಿದೆ. ಸೆಕ್ಷನ್ 15 ಮತ್ತು ಸೆಕ್ಷನ್ 16 ಫಂಡ್ಗಳ ಬಗ್ಗೆ ಮಾತಾಡುತ್ತೆ ಅಂತ ಹೇಳಿದೆ. ಒಂದು ಪೊಲಿಟಿಕಲ್ ಫಂಡು, ಇನ್ನೊಂದು ಜನರಲ್ ಫಂಡು. ಸೆಕ್ಷನ್ 15 ಜನರಲ್ ಫಂಡ್ ಹೇಳಿದರೆ, ಪೊಲಿಟಿಕಲ್ ಫಂಡು ಸೆಕ್ಷನ್ 16 ಹೇಳುತ್ತೆ. ಈ ರೀತಿಯಾದಂತಹ ವಿವರಣೆನ ನಾನು ಮುಂದೆ ಎಲ್ಲ ವೀಡಿಯೋಸ್ಗಳಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ಅದಕ್ಕೆ ನಾನು ಫಸ್ಟ್ ವೀಡಿಯೋನ ತುಂಬ ಮೇಜರ್ ಆಗೋದನ್ನು ಹೇಳಿದ್ದು ನಿಮಗೆ. ಸೊ ಓಕೆ, ಇದಿಷ್ಟು ನಿಮ್ಮ ಬೇಸಿಕ್ ಆಗಿರಲಿ. ಇವಾಗ ಡೆಫಿನೇಷನ್ನು ಮತ್ತು ಆಬ್ಜೆಕ್ಟಿವ್ ಮಾತನಾಡೋಣ. ಸೊ ಇದ್ರ ನೆಕ್ಸ್ಟ್ ರಿಜಿಸ್ಟ್ರೇಷನ್ನು ಪ್ರೋಸೆಸ್ಸು ಏನೆಲ್ಲ ಇದೆ ಇದನ್ನೆಲ್ಲ ನೋಡ್ತಾ ಹೋಗೋಣ. ವೆಲ್,
ಈಗ ಏನು ಡೆಫಿನೇಷನ್ ಅಂತ ಇದೆ, ಡೆಫಿನೇಷನ್ ನಿಮಗೆ ಕೇಳ್ತಾರೆ, ಕೇಳಬೇಕಾದ್ರೆ ಕ್ವಶನ್ ಕ್ಲಬ್ ಮಾಡೇ ಕೇಳೋದು. ವಾಟ್ ಈಸ್ ಟ್ರೇಡ್ ಯೂನಿಯನ್, ಹೌ ಇಟ್ ಕ್ಯಾನ್ ಬಿ ರಿಜಿಸ್ಟರ್ಡ್ ಅಂತ ಕೇಳ್ತಾರೆ. ವಾಟ್ ಈಸ್ ದ ಪ್ರೊಸೀಜರ್ ಟು ರಿಜಿಸ್ಟರ್ ಅಂತ ಕೇಳ್ತಾರೆ. ಇಲ್ಲಾಂದ್ರೆ ವಾಟ್ ಈಸ್ ಟ್ರೇಡ್ ಡಿಸ್ಪ್ಯೂಟ್ ಅಂತ ಕೇಳ್ಬಿಟ್ಟು ಮುಂದೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ಹೌ ಟು ಕ್ಯಾನ್ಸಲ್ ದ ಟ್ರೇಡ್ ಯೂನಿಯನ್ ಅಂತ ಕೇಳ್ತಾರೆ. ಸೊ ಏನು ಅಂತ ಡೆಫಿನೇಷನ್ ಅಂತ ಕೇಳುವಂಥದ್ದು ಸರ್ವೇ ಸಾಮಾನ್ಯ ಕ್ವಶನ್ ಅಲ್ಲಿ. ಸೊ ಅದಕ್ಕೆ ನಿಮಗೆ ಡೆಫಿನೇಷನ್ಸ್ಗಳು ಗೊತ್ತಿರಬೇಕು. ಓಕೆನಾ. ಒಂದು ಕ್ವಶನ್ ಇದೆ, ನಾನಲ್ಲ ಈಗ ಹಿಂದ್ಗಡೆ ಡಿಸ್ಕಸ್ ಮಾಡಿದ ಪ್ರಕಾರ ಟ್ರೇಡ್ ಯೂನಿಯನ್ ಅಂದ್ರೇನು, ಅದ್ರ ಆಬ್ಜೆಕ್ಟಿವ್ಸ್ ಏನು ಅಂತ ಕೇಳಿದ್ದಾರೆ. ಸೊ ನೀವು ಟ್ರೇಡ್ ಯೂನಿಯನ್ ಏನು ಅಂತ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಟ್ರೇಡ್ ಯೂನಿಯನ್ ಆಕ್ಟ್ 1926 ಅಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ ಸೆಕ್ಷನ್ 2 ಕ್ಲಾಸ್ ಹೆಚ್ಚಲ್ಲಿ ಹೇಳಿದ್ದಾರೆ. ಇದು ಜನರಲ್ ಮೀನಿಂಗ್ ಅಷ್ಟೇ ಇಲ್ಲಿರುವಂಥದ್ದು. ಜನರಲ್ ಮೀನಿಂಗ್ ಅಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಈ ವರ್ಕರ್ಸ್ಗಳು ಏನಿದ್ದಾರೆ ಅಥವಾ ಈ ಟ್ರೇಡ್ ಮಾಡೋವಂಥವ್ರು, ಪ್ರೊಫೆಷನಲ್ ಇರುವಂಥವ್ರು, ಫಾರ್ಮ್ಡ್ ಫರ್ದರ್ ದೇ ರೈಟ್ಸ್ ಆ್ಯಂಡ್ ಇಂಟ್ರೆಸ್ಟ್. ಅವರು ಎಲ್ಲರೂ ಸೇರ್ಕೊಂಡು ಒಂದು ಗುಂಪನ್ನ ಕಟ್ತಾರೆ. ಏನಕ್ಕೋಸ್ಕರ? ತಮ್ಮ ರೈಟ್ಸ್ಗಳನ್ನ, ತಮ್ಮ ಹಕ್ಕುಗಳನ್ನ, ತಮ್ಮ ಇಂಟ್ರೆಸ್ಟ್ನ, ತಮ್ಮ ಆಸಕ್ತಿಯನ್ನ ಕೇಳೋದಕ್ಕೋಸ್ಕರ ಒಂದು ಗುಂಪನ್ನ ಕಟ್ತಾರೆ. ಅರ್ಥ ಆಗ್ತಿದೆಯಾ ನಿಮಗೆ? ಸೇಮ್ ಥಿಂಗ್ ಕನ್ನಡದಲ್ಲೂ ಕೂಡ ಇದೆ, ಕನ್ನಡ ಮೀಡಿಯಮಲ್ಲಿ ಸೇಮ್ ಥಿಂಗ್ ಇದೆ. ಸೊ ಆ ಗುಂಪನ್ನ ಏನು ಕಟ್ತಾರೆ, ಆ ಗುಂಪನ್ನೇ ನಾವು ಟ್ರೇಡ್ ಯೂನಿಯನ್ ಅಂತ ಕರಿತೀವಿ. ಓಕೆ, ಅಫಿಷಿಯಲಿ ನಾನು ನಿಮಗೆ ಹೇಳಿದ್ದೆ, ಬೇರೆ ಆಕ್ಟ್ನ ತೋರಿಸ್ತಾ ಸೆಕ್ಷನ್ 2ದಲ್ಲಿ ಪ್ರಿಲಿಮಿನರಿಯಲ್ಲಿ ಎಲ್ಲ ಡೆಫಿನೇಷನ್ಸ್ ಬರುತ್ತೆ ಅಂತ. ಸೆಕ್ಷನ್ 2 ಕ್ಲಾಸ್ ಹೆಚ್ಚಲ್ಲಿ ಜ್ಞಾಪಕ ಇಡಬೇಕು ಇದನ್ನ. ಸೆಕ್ಷನ್ 2 ಕ್ಲಾಸ್ ಹೆಚ್ಚಲ್ಲಿ ಟ್ರೇಡ್ ಯೂನಿಯನ್ ಡೆಫಿನೇಷನ್ ಕೊಟ್ಟಿದ್ದಾರೆ. ಓಕೆ, ವೆಲ್, ಏನಂತ ಕೊಟ್ಟಿದ್ದಾರೆ ಸೆಕ್ಷನ್ 2 ಕ್ಲಾಸ್ ಹೆಚ್ ಟ್ರೇಡ್ ಯೂನಿಯನ್ ಡೆಫಿನೇಷನ್ ಅಂತಂತಂದ್ರೆ, ಇಟ್ಸ್ ಮೀನ್ ದಟ್ ಎನಿ ಕಾಂಬಿನೇಷನ್ ವೆದರ್ ದ ಟೆಂಪರರಿ ಆರ್ ಪರ್ಮನೆಂಟ್ ಫಾರ್ಮ್ಡ್ primarily for the purpose of the regulating the relation between the worksman and employees. ಅರ್ಥ ಮಾಡ್ಕೊಳ್ಳಿ ನೋಡಿ, ಫಸ್ಟ್ ಒಂದು ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ಇದೆ. ಈ ರಿಲೇಶನ್ಶಿಪ್ ಮೇ ಬಿ ಟೆಂಪ್ರರಿ ಆರ್ ಪರ್ಮನೆಂಟು, ಯಾವ ರೀತಿನಾದ್ರೂ ಆಗಿರ್ಬೋದು. ಯಾರ ಮಧ್ಯದಲ್ಲಿ ಮಾತಾಡ್ತಾ ಇದೆ? ಒಬ್ಬ ವರ್ಕ್ ಮ್ಯಾನ್ ಮಧ್ಯದಲ್ಲಿ, ಅಂದ್ರೆ ಲೇಬರ್ ಮಧ್ಯ ವರ್ಕ್ ಮ್ಯಾನ್ ಅಂತಂದ್ರೆ, ಇನ್ನೊಬ್ಬ ಓನರ್ನ ಮಧ್ಯದಲ್ಲಿ, ಇವರಿಬ್ರು ಮಧ್ಯದಲ್ಲಿ ಒಂದು ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ಇದೆ. ಅರ್ಥ ಆಗ್ತಿದೆಯಲ್ಲ ಡೆಫಿನೇಷನ್ನು? ಆರ್ ಬಿಟ್ವೀನ್ ದ ಎಂಪ್ಲಾಯರ್ಸ್ ಆರ್ ಎಂಪ್ಲಾಯ್. ಇವನನ್ನ ಎಂಪ್ಲಾಯರ್ಸ್ ಅಂತಾನು ಎಂಪ್ಲಾಯ್ ಅಂತಾನು ಕರೆದಿದ್ದಾರೆ, ಎಂಪ್ಲಾಯರ್ಸ್ ಅಂತಾನು ಕರೆದಿದ್ದಾರೆ. ಲೇಬರ್ ಲಾ ನಾನು ಅದಕ್ಕೆ ಫಸ್ಟಿಗೆ ಹೇಳಿದೆ, ಲೇಬರ್ ಲಾ ಓದ್ತಾ ಇದ್ದೀನಿ ಅಂತಂದ್ರೆ ಪ್ಯೂರಿ ಲೇಬರ್ಸ್ಗಳೇ ಅಂತಲ್ಲ, ಎಂಪ್ಲಾಯ್ನೂ ಕೂಡ ಲೇಬರ್ನೇ ಆಗ್ತಾನೆ. ಸೊ ಓಕೆನಾ. ಅದಾದ್ಮೇಲೆ ಫಾರ್ ದ ಇಂಪೋಸಿಂಗ್ ದ ರೆಸ್ಟ್ರಿಕ್ಟಿವ್ ಕಂಡೀಷನ್ ಆಫ್ ದ ಕಂಡಕ್ಟ್ ದ ಟ್ರೇಡ್ ಅಂಡ್ ಬಿಸ್ನೆಸ್ ಯೂನಿಯನ್ ಆಫ್ ದ ಫೆಡರೇಷನ್ ಆಫ್ ದ 2 more ಟ್ರೇಡ್ ಯೂನಿಯನ್ಸ್. ಇದಾಗಿರ್ಬೋದು, ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಟ್ರೇಡ್ ಯೂನಿಯನ್ಸ್ಗಳು ಬಂದ್ಬಿಟ್ಟು ಕ್ಲಬ್ ಆಗಿರುವಂಥದ್ದು ಆಗಿರ್ಬೋದು. ಈ ರೀತಿಯಾಗಿ ಏನಾದರೂ ಒಂದು ಗುಂಪನ್ನ ಕಟ್ಟಿದರೆ ಆ ಗುಂಪನ್ನ ನಾವು ಟ್ರೇಡ್ ಯೂನಿಯನ್ ಅಂತ ಕರಿತೀವಿ. ಡೆಫಿನೇಷನ್ ಅನ್ನ ಸ್ಪ್ಲಿಟ್ ಮಾಡಿ ಓದಕ್ಕೆ ಟ್ರೈ ಮಾಡಿ, ಡೆಫಿನೇಷನ್ ಅರ್ಥ ಆಗುತ್ತೆ. ಬೇರೆ ಲ್ಯಾಂಗ್ವೇಜ್ ಏನಿದೆಯಲ್ಲ ತುಂಬ ಕ್ರಿಟಿಕಲ್ ಇರುತ್ತೆ, ಬೇರೆ ಲ್ಯಾಂಗ್ವೇಜ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಡೆಫಿನೇಷನ್ ಅನ್ನ ಸ್ಪ್ಲಿಟ್ ಮಾಡಿ ಓದಕ್ಕಂತ ಟ್ರೈ ಮಾಡಿ. ಓಕೆ, ಅವೆಲ್ಲ ಈಗ ಏನು ಮಾಡೋಣ ಅಂತಂದ್ರೆ, ಏನು ಉದ್ದೇಶಗಳು ಏನಕ್ಕೆ ಮಾಡಬೇಕಿತ್ತು, ಟ್ರೇಡ್ ಯೂನಿಯನ್ನ ಮೂಲ ಉದ್ದೇಶಗಳು ಏನಿರುತ್ತೆ ನಿಮಗೆ ಗೊತ್ತೇ ಇರುತ್ತೆ. ಜನರಲ್ ಆಗಿ ಹೇಳ್ತೀರಾ ಏನಕ್ಕೆ ಮಾಡ್ಕೊತಾರೆ ಫ್ಯಾಕ್ಟ್ರಿಯಲ್ ಯೂನಿಯನ್ಗಳು ಅಂತಂತಂದ್ರೆ, ಅವರವರ ಹಕ್ಕುಗಳು ಇಂಟ್ರೆಸ್ಟ್ಗಳನ್ನ ಕೇಳ್ಕೊಳ್ಳೋಕ್ಕೆ, ಆಗಿದ್ದ ಸಮಸ್ಯೆನ ಹೇಳ್ಕೊಳ್ಳೋಕ್ಕೆ ಮಾಡ್ಕೊತಾರೆ. ಅದನ್ನೇ ಈಗ ಪಾಯಿಂಟ್ ವೈಸ್ ಏನಾದರೂ ನೋಡ್ತೀರಾ ಅಂತಂತಂದ್ರೆ, ಟು ಇಂಪ್ರೂವ್ ದ ಎಕನಾಮಿಕ್ ಲಾಟ್ ಆಫ್ ವರ್ಕ್ ಬೈ ದ ಸೆಕ್ಯೂರಿಂಗ್ ದ ಬೆಟರ್ ವೇಜಸ್. ನೋಡಿ, ವೇಜಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನಂತ ಮಾತಾಡ್ತಾ ಇದ್ದಾರೆ? ಅವ್ರಿಗೆ ಬರುವಂಥ ವೇತನ ಸರಿಯಾಗಿ ಬರ್ತಾ ಇದೆಯೋ ಇಲ್ಲೋ ಅಂತ ನೋಡ್ಕೊಳ್ಳೋಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ. ಬೆಟರ್ ವರ್ಕಿಂಗ್ ಪ್ಲೇಸಿಗೋಸ್ಕರ ಮಾತಾಡ್ತಾ ಇದ್ದಾರೆ. ಕೆಲಸದ ಪರಿಸ್ಥಿತಿ ಸರಿ ಇರೋಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ಸರಿಯಾಗಿ ವೇತನ ಕೊಡ್ತಾ ಇಲ್ಲ, ಸರಿಯಾಗಿ ಕೆಲಸ ವರ್ಕಿಂಗ್ ಅವರ್ಸ್, ವರ್ಕಿಂಗ್ ಕಂಡೀಷನ್ ಸರಿಯಾಗಿಲ್ಲ, ಸೊ ಅವಾಗೂ ಕ್ವಶನ್ಸ್ ರೈಸ್ ಮಾಡೋಕ್ಕೆ. ಬೋನಸ್ ಏನಾದರೂ ಬರಬೇಕಲ್ವ ಸರಿಯಾಗಿ, ಟೈಮಿಗೆ ಸರಿಯಾಗಿ ಬೋನಸ್ ಬರ್ತಾ ಇಲ್ಲ, ಪ್ರಾಫಿಟಲ್ಲಿ ಕೊಡ್ತಾ ಇಲ್ಲ ಅಂದಾಗ ಕ್ವಶನ್ನ ರೈಸ್ ಮಾಡ್ಕೋಬೇಕಲ್ವ ಓನರ್ ಹತ್ರ. ಸೊ ಅದಕ್ಕೆ ಟ್ರೇಡ್ ಯೂನಿಯನ್ ಬೇಕು. ಅದು ಟ್ರೇಡ್ ಯೂನಿಯನ್ನ ಮೂಲ ಉದ್ದೇಶ ಆಗಿರ್ತದೆ. ಆಮೇಲೆ ಟ್ರೇಡ್ ಯೂನಿಯನ್ನ ಮೂಲ ಉದ್ದೇಶ ಇನ್ನೇನಾಗಿರುತ್ತೆ ಅಂತಂತಂದ್ರೆ, ಈಗ ಉದ್ಯೋಗ ಅವಕಾಶಗಳು ಏನಿರುತ್ತಲ್ವಾ ಅದನ್ನೇನಾದರೂ ಕಡಿಮೆ ಮಾಡುವ ನಿರ್ವಹಣೆ ಯೋಜನೆ ಏನಾದರೂ ವಿರೋಧಿಸಕ್ಕೆ. ಈಗೇನು ಮಾಡ್ತಾರೆ ಅಂತಂದ್ರೆ, ಸ್ವಲ್ಪ ಜನ ಫೈರ್ ಮಾಡಿ ತೆಗ್ಬಿಡೋಣ ಫ್ಯಾಕ್ಟ್ರಿಯಿಂದ, ಕಂಪ್ನಿಯಿಂದ ಅಂತ ಥಿಂಕ್ ಮಾಡ್ತಾರೆ. ರೀಸೆಂಟಾಗಿ ಸ್ವಲ್ಪ ಸಾಫ್ಟ್ವೇರ್ ಕಂಪ್ನೀಸ್ಗಳಲ್ಲಿ ಫೈರ್ ಮಾಡ್ತಾ ಇದ್ದಲ್ಲ ಆ ಥರ. ಸೊ ಅಲ್ಲೆಲ್ಲ ಯೂನಿಯನ್ಸ್ಗಳಿತ್ತು ಅಂತಂದರೆ, ಆ ಯೂನಿಯನ್ ರಿಜಿಸ್ಟ್ರೇಷನ್ ಆಗಿತ್ತು ಅಂತಂದರೆ ಅವರೆಲ್ಲ ಕೋರ್ಟಲ್ಲಿ ಬಂದು ಕೇಸ್ ಫೈಲ್ ಮಾಡ್ಬೋದು ಅವ್ರದ್ದೇ ಕಂಪ್ನಿ ಮೇಲೆ. ಈ ರೀತಿಯಾದಂತಹ ಉದ್ದೇಶಗಳನ್ನು ಹಿಡ್ಕೊಂಡು ಟ್ರೇಡ್ ಯೂನಿಯನ್ಸ್ಗಳು ರಿಜಿಸ್ಟ್ರೇಷನ್ ಆಗುತ್ತೆ. ವೆಲ್, ಇನ್ನೊಂದು ಸ್ವಲ್ಪ ಉದ್ದೇಶಗಳನ್ನ ಹೇಳ್ತೇನೆ. ಇದೆಲ್ಲ ತುಂಬ ಸಾಮಾಜಿಕವಾಗಿ ಗೊತ್ತಿರುವಂಥ ಉದ್ದೇಶಗಳೇ. ಲೀಗಲ್ ಅಸಿಸ್ಟೆನ್ಸ್ ಟು ವರ್ಕರ್ಸ್. ಈಗ ಕೆಲಸಗಾರ ಏನಿರ್ತಾರಲ್ವಾ, ನಮ್ಮ ವರ್ಕರ್ಸ್ಗಳು ಓದಿರ್ತಾರೆ, ನಮ್ಮ ವರ್ಕರ್ಸ್ಗಳು ಓದಿರಲ್ಲ, ಅಥವಾ ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಈ ಆಕ್ಸಿಡೆಂಟಿಗೆ ನಾನು ಕಾಂಪನ್ಸೇಷನ್ ಕೊಡಲ್ಲ ಅಂತ ಓನರ್ ಹೇಳ್ತಾನೆ. ಡಿಸ್ಪ್ಯೂಟ್ಗಳು ಮಾಡ್ಕೊತಾನೆ ಓನರ್ ಮಧ್ಯದಲ್ಲಿ, ಇವನ್ ಮಧ್ಯದಲ್ಲಿ. ಅವಾಗ ಅವನಿಗೆ ಒಂದು ಸ್ವಲ್ಪ ಕಾನೂನಿನ ನೆರವು ಕೊಡಬೇಕಲ್ವಾ. ಈ ರೀತಿ ಕೊಡುವಂಥದ್ದು ಒಂದು ಉದ್ದೇಶನೂ ಕೂಡ ಮೇನ್ ಉದ್ದೇಶ ಆಗಿರುತ್ತೆ. ಆಮೇಲೆ ರಿಟ್ರೀಚ್ಮೆಂಟು ಮತ್ತು ಲೇ ಆಫ್ ಮಾಡುವಂಥದ್ದು, ಆಮೇಲೆ ಹಿಂಬಡ್ತಿ ಮಾಡೋದು, ವಜಾ ಮಾಡೋದು. ಯಾರನ್ನ? ನಮ್ಮ ಈ ಲೇಬರ್ಸ್ಗಳನ್ನ ಅಂತಂದರೆ ಎಂಪ್ಲಾಯೀಸ್ಗಳನ್ನ ಕಂಪನಿಯಲ್ಲಿ ಏನಾದರೂ ಮಾಡ್ತಾರೆ ಅಂತಂದರೆ ಆ ಟೈಮಲ್ಲಿ ಇವ್ರು ವಾಯ್ಸ್ ರೈಸ್ ಮಾಡ್ತಾರೆ, ಯಾಕೆ, ಏನು ಕಾರಣ ಏನು ಅಂತ. ಆಮೇಲೆ ಏನಾದರೂ PF ಇಂದು, ಪ್ರಾವಿಡೆಂಟ್ ಫಂಡು, ಪೆನ್ಷನ್ನು, ಬೇರೆ ಬೇರೆ ಬೆನಿಫಿಟ್ಸ್ ಎಲ್ಲ ಇರುತ್ತಲ್ವಾ, ಅದು ಸರಿಯಾಗಿ ಕೊಡದೇ ಇದ್ದಾಗ ವಾಯ್ಸ್ನ ರೈಸ್ ಮಾಡ್ತಾರೆ. ಆಮೇಲೆ ಸೆಕ್ಯೂರ್ ದ ಬೆಟರ್ ವರ್ಕರ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಕಂಡೀಷನ್. ಅವರ ಸೇಫ್ಟಿ ಮತ್ತು ಹೆಲ್ತ್ ಕಂಡೀಷನ್ ಏನಿರುತ್ತಲ್ವಾ, ಸೊ ಅವನ್ನೆಲ್ಲ ಮಾಡಬೇಕಲ್ವಾ. ಅಲ್ಲಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು. ಆಮೇಲೆ ಅಲ್ಲಿ ಇರಬೇಕಾಗಿರುವಂಥ ಸ್ವಚ್ಛತೆ, ನೈರ್ಮಲ್ಯ, ಸೊ
ಸೊ ಇವನ್ನೆಲ್ಲ ಅಲ್ಲಿ ಫೆಸಿಲಿಟಿ ಮೇಂಟೈನ್ ಮಾಡಬೇಕು, ಸೇಫ್ಟಿ ಯೂಸ್ ಮಾಡಬೇಕಾಗಿರುವಂಥ ವಸ್ತುಗಳನ್ನು ಯೂಸ್ ಮಾಡೋ ರೀತಿ ಅವ್ರು ನೋಡ್ಕೊತಾರೆ ಟ್ರೇಡ್ ಯೂನಿಯನ್ನಲ್ಲಿ. ಸೊ ಸೆಕ್ಯೂರ್ ದ ವರ್ಕರ್ಸ್ ಪಾರ್ಟಿಸಿಪೇಷನ್ ಅಂತಂದರೆ ಅಲ್ಲಿ ಓನರೇ ಕುತ್ಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಲಾಭಕ್ಕೆ ತಕ್ಕಂಗೆ ಮಾತ್ರ ಮಾಡ್ಕೊಳ್ಳೋದಲ್ಲ, ನಾವು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಸರಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅನ್ನೋಂಥ ಉದ್ದೇಶಗಳು ಇಟ್ಕೊಂಡಿರ್ತಾರೆ. ಬೇಸಿಕ್ ಉದ್ದೇಶಗಳಷ್ಟೇ, ಇದರಲ್ಲಿ ಏನೂ ಇಲ್ಲ, ಜನರಲ್ ಆಗಿ ನೀವು ತಿಳ್ಕೊಂಡಿರುವಂಥ ಉದ್ದೇಶಗಳು ಸ್ಯಾಲ್ರಿ ಆಯಿತು, ಕೆಲಸದ ಅವರು, ಬೋನಸ್ಸು, ಅದಾದಮೇಲೆ ನಮಗೆ ವರ್ಕಿಂಗ್ ಕಂಡೀಷನ್ ಸರಿ ಇರಬೇಕು, ಅಥವಾ ಸ್ವಲ್ಪ ಕಾನೂನಿನ ನೆರವು ಕೊಡೋಕ್ಕೆ, ಜಾಬಿಂದ ಪ್ರೊಟೆಕ್ಷನ್ ಮಾಡೋಕ್ಕೆ, PF ಪೆನ್ಷನು, ESI ಸೇಫ್ಟಿ, ಇನ್ನೇನಿದೆ ಇದರಲ್ಲಿ ಇದುವೇ ಕೀ ಪಾಯಿಂಟ್ಸ್ಗಳಿರೋದಷ್ಟೇ. ಸೊ ಇನ್ನೊಂದು ಡೆಫಿನೇಷನ್ ಇದೆ, ಡೆಫಿನೇಷನ್ ಆಫ್ ಟ್ರೇಡ್ ಡಿಸ್ಪ್ಯೂಟ್ ಅಂತ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿದೆ. ಸೊ ಅದಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ. ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನು ಕೂಡ ಮಾಡಿದೆ. ಡೆಫಿನೇಷನ್ ಆಫ್ ಟ್ರೇಡ್ ಡಿಸ್ಪ್ಯೂಟ್ ಏನು ಅಂತಂತಂದರೆ, ಇಲ್ಲಿ ಎಂಪ್ಲಾಯರ್ ಇರ್ತಾನೆ, ಇಲ್ಲಿ ಎಂಪ್ಲಾಯರ್ ಇರ್ತಾನೆ. ಓಕೆ, ಅರ್ಥ ಆಗ್ತಿದೆಯಾ? ಈ ಇಬ್ಬರು ಮಧ್ಯದಲ್ಲಿ ಏನಾದರೂ ಡಿಸ್ಪ್ಯೂಟ್ ಆಯಿತು ಅಂತಂದರೆ ಅದನ್ನೇ ನಾವು ಟ್ರೇಡ್ ಡಿಸ್ಪ್ಯೂಟ್ ಅಂತ ಕರಿತೀವಿ ಅಷ್ಟೇ. ಓಕೆನಾ? ನೋಡಿ, ಅದು ನಾನು ಅರ್ಥ ಮಾಡಿ ತೋರಿಸ್ತೇನೆ. ದ ಟ್ರೇಡ್ ಡಿಸ್ಪ್ಯೂಟ್ ಇನ್ಕ್ಲೂಡ್ಸ್ ದ ಎನಿ ಕಾಂಟ್ರವರ್ಸಿ, ಏನೋ ಒಂದು ಕಾಂಟ್ರವರ್ಸಿ ಆಗ್ತಾ ಇದೆ. ಓಕೆ, ಆ ಕಾಂಟ್ರವರ್ಸಿ, ಆ ವಿವಾದ ಏನಿದೆ ಕನ್ಸರ್ನಿಂಗ್ ದ ಟರ್ಮ್ಸ್ ಆಫ್ ದ ಕಂಡೀಷನ್ ಆಫ್ ದ ಎಂಪ್ಲಾಯ್ಮೆಂಟ್, ಆ ಕಾಂಟ್ರವರ್ಸಿ ಯಾವುದ್ರ ಮೇಲೆ ಆಗಬೇಕು? ಎಂಪ್ಲಾಯ್ಮೆಂಟ್ ಆಗಬೇಕು, ಅಸೋಸಿಯೇಷನ್ ಮೇಲೆ ಆಗಬೇಕು, ರೆಪ್ರೆಸೆಂಟೇಷನ್ ಆಫ್ ದ ಪರ್ಸನ್ ನೆಗೋಷಿಯೇಟಿಂಗ್, ಫಿಕ್ಸಿಂಗ್, ಮೇಂಟೈನಿಂಗ್, ಚೇಂಜಿಂಗ್ ಆರ್ ಸೀಕಿಂಗ್ ದ ಅರೇಂಜ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಫ್ ದ ಎಂಪ್ಲಾಯ್ಮೆಂಟ್. ಅಂತಂದರೆ ಒಂದು ಡಿಸ್ಪ್ಯೂಟ್ ಅಂದಿದ ತಕ್ಷಣ ಸುಮ್ಮನೆ ಬೇರೆ ಮನೆ ಡಿಸ್ಪ್ಯೂಟ್ ಎಲ್ಲ ತೊಗೊಂಡ್ಬಿಟ್ಟು ಟ್ರೇಡ್ ಡಿಸ್ಪ್ಯೂಟ್ ಅಂತ ಅನ್ನೋಕ್ಕಾಗಲ್ಲ. ಟ್ರೇಡ್ ಡಿಸ್ಪ್ಯೂಟ್ ಆಗಬೇಕು ಅಂದರೆ ಎಂಪ್ಲಾಯ್ಮೆಂಟ್ ಮೇಲೆ ಆಗಿರಬೇಕು, ಅಥವಾ ಅಲ್ಲಿರುವಂಥ ಒಂದು ಅಸೋಸಿಯೇಷನ್ ಕನ್ಸರ್ನ್ ಮೇಲೆ ಆಗಿರಬೇಕು, ನೆಗೋಷಿಯೇಟಿಂಗ್ ಮೇಲೆ, ಅಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇರೋದ್ರ ಮೇಲೆ, ಚೇಂಜ್ ಮಾಡ್ತಾ ಇದ್ದಾರೆ ಯಾರಾದರೂ ಎಂಪ್ಲಾಯೀಸ್ಗಳನ್ನ ಅಂತ ಏನಾದರೂ ಡಿಸ್ಪ್ಯೂಟ್ಗಳು ಆಯಿತು ಅಂತಂತಂದರೆ, ಆ ಡಿಸ್ಪ್ಯೂಟ್ಗಳು ಒಬ್ಬ ಎಂಪ್ಲಾಯ್ ಅಥವಾ ಲೇಬರಿಂದ ಏನಾದರೂ ಆಗ್ತಾ ಇದೆ, ಅವನಿಗೆ ಆಗಿದೆ, ಇಲ್ಲ ಅಂತಂದರೆ ಒಬ್ಬ ಎಂಪ್ಲಾಯರಿಗಾಗಿದೆ. ಓಕೆ, ಎರಡೂ ಕೂಡ ಕನ್ಸಿಡರ್ ಆಗುತ್ತೆ. ಆಗಿದೆ ಅಂತಂದರೆ ಆ ಟೈಮಲ್ಲಿ ಅದನ್ನು, ಆ ಸಮಸ್ಯೆನ ನಾವು ಟ್ರೇಡ್ ಡಿಸ್ಪ್ಯೂಟ್ ಅಂತೀವಿ, ಟ್ರೇಡ್ ಡಿಸ್ಪ್ಯೂಟ್ ಅಂತ ಕರಿತೀವಿ. ಯಾವ ರೀತಿ ನಾವು ಮನೆಯಲ್ಲಾಗಿದ್ದ ಸಮಸ್ಯೆನ ಮನೆಯ ವಿವಾದ ಅಂತ ಏನು ಹೇಳ್ತೀವಲ್ವಾ, ಸೊ ಇದೇ ರೀತಿ ಈ ಸಮಸ್ಯೆನ ಒಂದು ಟ್ರೇಡ್ ವಿವಾದ, ಟ್ರೇಡ್ ಡಿಸ್ಪ್ಯೂಟ್ ಅಂತ ಕರಿತೀವಿ. ಇದಿಷ್ಟೇ ಇದ್ದದ್ದು ಡೆಫಿನೇಷನ್. ಸೊ ಮುಂದಿನ ಕ್ಲಾಸಸ್ಸಲ್ಲಿ ರಿಜಿಸ್ಟ್ರೇಷನ್ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ ಕೊಡೋಣ. ಈಗ ಇಷ್ಟೊತ್ತು ಒಂದು ಟ್ರೇಡ್ ಯೂನಿಯನ್ ಬಗ್ಗೆ ನೋಡಿದ್ರಿ, ಟ್ರೇಡ್ ಯೂನಿಯನ್ ಬೇಕು, ಟ್ರೇಡ್ ಯೂನಿಯನ್ ಯಾಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ, ಇದ್ರದ್ದು ಉದ್ದೇಶಗಳೇನಿಲ್ಲ ಅಂತ ನೋಡ್ತಾ ಬಂದ್ರಿ, ಡಿಸ್ಪ್ಯೂಟ್ ಅಂದ್ರೇನು ಅಂತ. ಈಗ ಓಕೆ, ನಾನು ಈ ಟ್ರೇಡ್ ಯೂನಿಯನ್ ಒಂದು ಕಟ್ಟೇ ಬಿಡ್ತೀನಿ, ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ಮತ್ತೆ ಟ್ರೇಡ್ ಯೂನಿಯನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿದೆ, ಒಂದ್ಸಲ ಚೆಕ್ಔಟ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವೆರಿ ಮಚ್. ರೆಫರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ, ಸೊ ಅವರು ಕೂಡ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.